ಈಗಾಗಲೇ ಪ್ರಧಾನಮಂತ್ರಿಯವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇದು 100ಕ್ಕೆ 100 ತಿದ್ದುಪಡಿ ವಕ್ಫ್ ಆಸ್ತಿ. ಇವತ್ತೇನು ವಕ್ಫ್ ಬೋರ್ಡ್ ರದ್ದು ಮಾಡಬೇಕು. ಈ ಕಾಂಗ್ರೆಸ್ ಎಲ್ಲ ಅವ್ರು ಏನೇ ಕೊಟ್ಟರು ಮಾರಕ ದೇಶಕ್ಕೆ. ಸನ್ಮಾನ್ಯ ಜಮೀರ್ ಅಹ್ಮದ್ ಅವರು ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಮಾಡ್ತೀವಿ ಅಂತ ಹೇಳಿರಲ್ಲ, ಯಾರಪ್ಪನ ಮನೆ ಆಸ್ತಿ ಇದು? ಹಿಂದೂಗಳದು. ದೇವಸ್ಥಾನಕ್ಕೆ ಮಠಮಾನ್ಯಗಳಿಗೆ ಸರ್ಕಾರಿ ಯೋಜನೆಗಳಿಗೆ ನಿಮಗೆ ಭೂಮಿ ಕೊಡೋಕ್ಕಿಲ್ಲ, ಅದಕ್ಕೆ ಭೂಮಿ ಇಲ್ಲ, ಹೆಂಗ್ರಿ ಕೊಡ್ತೀರಿ ನೀವು? ಚುನಾವಣೆಗೋಸ್ಕರ ಆದೇಶ ಹಿಂಪಡ್ರಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಷ್ಟೇ. ನಾವು ಹೇಳ್ತಾ ಇದ್ದೀವಿ, ವಕ್ಫ್ ಬೋರ್ಡ್ ರದ್ದಾಗಬೇಕು. ಈ ವಕ್ಫ್ ಆಸ್ತಿ ಏನಿದೆ ಇದನ್ನು ಸಂಪೂರ್ಣವಾಗಿ ಸರ್ಕಾರ ವಶ ಮಾಡಿಸ್ಕೊಂಡು ಸರ್ಕಾರಿ ಕೆಲಸಕ್ಕೆ ಬಳಸಬೇಕು. ಅಲ್ಲಿವರೆಗೂ ಹೋರಾಟ ನಿಲ್ಲಲ್ಲ. ಮೊನ್ನೆ 3 ದಿವಸಗಳ ಹಿಂದೆ ಜಮೀರ್ ಅಹ್ಮದ್ ನ್ಯಾಯಾಲಯವನ್ನು ಹರಿಬಿಡ್ತಾರೆ. ಅವನಿಗೆ ನಾವು ಅನಿವಾರ್ಯವಾಗಿ ಆತನಿಗೆ ಬಹುವಚನ ಅರ್ಥ ಆಗಲ್ಲ, ಅವನ ಭಾಷೆಯಲ್ಲೇ ನಾವು ಉತ್ತರ ಕೊಡಬೇಕಾಗಿದೆ. ಏನು ಹೇಳಿದೆ ಜಮೀರ್? ನೀನು ಕಾಲಿಯ ನಾಚಿಕೆ ನಿನಗೆ? ನಾಚಿಕೆ ಆಗಲ್ವಾ? ಯಾವ ಶಬ್ದ ಬೆಳೆಸ್ತೀನಿ ನೀನು? ಕಾಲಿ ಅಂತ ಬೆಳೆಸಿದೀಯಾ? ಇವತ್ತು ಜನಾಂಗೀಯ ಸಂಘರ್ಷ ಆಗುತ್ತೆ ಇದೇ ರೀತಿ ಆದರೆ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ನ್ಯಾಯಾಲಯ ಹರಿಬಿಟ್ಟು ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಕೇವಲ ದೇವೇಗೌಡರಿಗೆ, ಒಕ್ಕಲಿಗ ಸಮಾಜಕ್ಕೆ ಮಾಡಿದ ಅಪಮಾನ ಅಲ್ಲ. ಇದು ಹಿಂದೂಗಳ ಭಾವನೆಗಳನ್ನ ಕೆಲಸತಕ್ಕಂಥ ಹೇಳಿಕೆಯನ್ನು ಕೊಡಿದ್ದೀವಿ. ಖರೀದಿ ಮಾಡ್ತೀಯಾ? ನಿನಗೆ ಹಣ ಎಲ್ಲಿಂದ ಬರುತ್ತೆ ಖರೀದಿ ಮಾಡೋಕ್ಕೆ? ಹಣ ಎಲ್ಲಿಂದ ಬರುತ್ತೆ? ಅರಬ್ ಕಂಟ್ರಿಗಳಿಂದ ಬರುತ್ತಾ? ಪಾಕಿಸ್ತಾನ ಅಥವಾ ಬಾಂಗ್ಲಿಂದ ಬರುತ್ತಾ ಹಣ? ಅಥವಾ ನೀನು ಭ್ರಷ್ಟಾಚಾರ ಲೂಟಿ ಹೊಡ್ತಿಯಲ್ಲ ಹಣದಿಂದ ಖರೀದಿ ಮಾಡ್ತೀಯಾ? ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ. ಜಮೀರ್, ತಾಕತ್ತಿದೆ, ಖರೀದಿ ಮಾಡ್ತೀಯಾ? ನೀನು ಎಲ್ಲಿ ಬಂದರೂ ನಿನ್ನ ವಿರುದ್ಧ ಪ್ರತಿಭಟನೆ ಅಷ್ಟೇ ಅಲ್ಲ, ದೊಡ್ಡ ಪ್ರಚೋದನೆ ಮಾಡಬಾರ್ದು. ಅನಿವಾರ್ಯವಾಗಿ ನಾವು ಹೇಳಬೇಕಾಗತ್ತೆ. ಅನಿವಾರ್ಯವಾಗಿ ನಾವು ಅದು ಕೆಲವೊಂದು ಶಬ್ದಗಳನ್ನು ಬಳಸಬೇಕಾಗುತ್ತೆ. ಏಟಿಗೆ ಏಟು ಎದುರೇಟು ಕೊಡದೇ ಇದ್ದರೆ ನೀನು ಇಲ್ಲಿ ಬಗ್ಗಲ್ಲ. ನಿನ್ನನ್ನು ಒದ್ದು ಪಾಕಿಸ್ತಾನಕ್ಕೆ ಕೊಡಿಸ್ಬೇಕಾಗತ್ತೇಳಿ ಹೆಚ್ಚಿಗೆ ಕೊಡ್ತಾ ಇದ್ದೀನಿ. ಖರೀದಿ ಮಾಡ್ತೀವಿ ಅಂತ ಹೇಳ್ತೀವಿ ದೇವೇಗೌಡರ ಕುಟುಂಬವನ್ನು. ಅಥವಾ ನಿನ್ನೆ ದಿವಸ ಸ್ಪಷ್ಟನೆ ಕೊಡಿದ್ದಾರೆ, ಅವರು ಕುಳ್ಳ ಅಂತಂದ್ರೆ ನಾವು ಕರಿಯಣ್ಣ ಅಂತ ಹೇಳ್ತೀನಿ. ನಾಚಿಕೆ ಆಗಲ್ವಾ? ಇವತ್ತು ಈ ರಾಜ್ಯಕ್ಕೆ ಜಮೀರ್ ಅಂತ ಗೊತ್ತಾಗಿದ್ದು 2005 ಉಪಚುನಾವಣೆಯಲ್ಲಿ ಚಾಮರಾಜನಗರ ಪೇಟೆಯಿಂದ ಇದೇ ದೇವೇಗೌಡರು ಕುಮಾರಸ್ವಾಮಿ ಇಲ್ದಿದ್ರೆ ನೀನು ಎಲ್ಲಿ ಗುಜರಿ ವ್ಯಾಪಾರ ಮಾಡಿದ್ದ ಚಾಮರಾಜಪೇಟೆಯಲ್ಲಿ ನನಗೆ ಗೊತ್ತು. ಬಸ್ಗಳಲ್ಲಿ ಏನೋ ಸಾಗಿಸಿದ್ರು, ಬಸ್ಗಳು ಸೀಜ್ ಅದು ಗೊತ್ತು ನಮಗೆ. ನ್ಯಾಷನಲ್ಸ್ ಬಸ್, ಅದು ನ್ಯಾಷನಲ್ ಟ್ರಾವೆಲ್ಸ್. ನೀನು ಟ್ರಾವೆಲ್ಸ್ ಮಾಡಿದ್ದು ಹೆಂಗೆ ಬಂತು? ಎಲ್ಲಿಂದ ಬಂತು? ಹಿಸ್ಟ್ರಿ ತೆಗಿಬೇಕಾ? ನಿನ್ನ ಹಿಸ್ಟ್ರಿಯನ್ನು ತೆಗಿಬೇಕಾ ಜಮೀರ್? ಖರೀದಿ ಮಾಡ್ತಾವಂತೀವ್ರಿ ಇವ್ರ ಅಪ್ಪನ ಮನೆ ಆಸ್ತಿನ ಖರೀದಿ ಮಾಡೋಕ್ಕೆ. ನೀನು ಕೇವಲ ದೇವೇಗೌಡರ ಕುಟುಂಬ ಅಷ್ಟೇ ಟೀಕೆ ಅಲ್ಲ, ಹಿಂದೂಗಳಿಗೆ ನಮ್ಮ ಒಕ್ಕಲಿಗ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಯಾರಾದರೂ ಯಾವುದೇ ಪಾರ್ಟಿಯಲ್ಲಿ ಇರಲಿ, ನಮ್ಮ ಹಿಂದೂಗಳು ಜಮೀರ್ ಅಹ್ಮದ್ ಅಂತ ಒಬ್ಬ ಮತಾಂಧನ್ನ ಅವನ್ನ ಅದ್ಬಸ್ತಿ ಹಿಡಿದಿದ್ರೆ ಇದು ಕಾಂಗ್ರೆಸ್ಗೆ ಮಾರಕ, ಪ್ರಜಾಪ್ರಭುತ್ವಕ್ಕೆ ಮಾರಕ. ನಮ್ಮ ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ತೋಟ ಆಳಗ ಕಾಲಕ್ಕೆ ಮಂಗಮತಿ ಕಾಯಿ ಹುಟ್ಟಿತ್ತಂತಾರೆ. ಹಂಗೆ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಗುತ್ತೆ. ಕಾಂಗ್ರೆಸ್ ನಿರ್ನಾಮ ಆಗುತ್ತೆ.